ಡಯಟ್ ಮಾಡ್ತಾ ಇದ್ದೀರಾ? ಇಲ್ಲ ಬ್ರೋ, ಗೊತ್ತಾಗ್ತಿಲ್ಲ ನಮಗೆ ಡಯಟ್ 80% ಮಾಡಬೇಕು, 20% ವರ್ಕೌಟು, ಸರಿನಾ? ಈಗ ತೋರಿಸ್ಕೊಡ್ತೀನಿ ಬನ್ನಿ. ಡಯಟ್ ಯಾವ ಥರ ಮಾಡ್ಬೇಕಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಸರಿನಾ? ಫಸ್ಟ್ ಮಾರ್ನಿಂಗ್ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಲೆಮನ್ ಹಿಂಡ್ಕೊಂಡು ಕುಡೀರಿ. ಮತ್ತೆ ವರ್ಕೌಟ್ ಬನ್ನಿ, ವರ್ಕೌಟ್ 1.5 hour ವರ್ಕೌಟ್ ಮಾಡಿ. ಮತ್ತೆ ಬ್ರೇಕ್ಫಾಸ್ಟ್ಗೆ 200 ಗ್ರಾಮ್ ಟೋನ್ ಮಿಲ್ಕ್, ಹಾಲು, ಫ್ಯಾಟ್ ಇಲ್ದಿರ ಹಾಲು ತಗೊಳ್ಳಿ. 30 ಗ್ರಾಮ್ ಓಟ್ಸು, 10 ಗ್ರಾಮ್ ಸ್ವೀಟ್ಸು ತಗೊಂಡು ಮಿಕ್ಸ್ ಮಾಡ್ಕೊಂಡು, ಒಂದು ಬಾಳೆಹಣ್ಣು ತಗೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಿ. ಓಟ್ಸ್ ಮೀಲ್, ಮತ್ತೆ 2 ಹೋಲ್ ಎಗ್ಸು, ಮತ್ತೆ 3 ವೈಟ್ ಎಗ್ ತಿನ್ರಿ. ಬಿಫೋರ್ ಲಂಚು 11ರಿಂದ 12 ಗಂಟೆಗೆ ಒಂದು ಫ್ರೂಟು, ಆಪಲ್ ಆಗಲಿ, ಆರೆಂಜ್ ಆಗಲಿ, ಪೈನಾಪಲ್ ಆಗಲಿ, ಇದರಲ್ಲಿ ಕ್ಯಾಲರೀಸು ಕಡಿಮೆ ಇರ್ತದೆ ಜಾಸ್ತಿ. ಮತ್ತೆ ಲಂಚು ಊಟ ಟೈಮ್ 1 ಗಂಟೆಯಿಂದ 2 ಗಂಟೆಗೆ 100 ಗ್ರಾಮ್ ರೈಸು, 200 ಗ್ರಾಮ್ ಚಿಕನ್ನು, ಮತ್ತೆ ವೆಜ್ಜೀಸ್ 105 ಗ್ರಾಮ್ ತರಕಾರಿ ತಿನ್ನಬೇಕು ಒಂದು ಮೀಲಲ್ಲಿ. ಮತ್ತೆ ಸಂಜೆ ಈವ್ನಿಂಗು 3 ಗಂಟೆಯಿಂದ 4 ಗಂಟೆಗೆ ಒಂದು ಗ್ರೀನ್ ಟೀ ಆಗಲಿ, ಲೆಮನ್ ಟೀ ಆಗಲಿ ತೊಗೊಬೇಕು, ಬ್ಲ್ಯಾಕ್ ಟೀ ಆಗಿ ತೊಗೊಬೇಕು. ಒಂದು ಶುಗರ್ಲೆಸ್, ವಿತೌಟ್ ಶುಗರ್ ತೊಗೊಬೇಕು. ಡಿನ್ನರ್ಗೆ 100 ಗ್ರಾಮ್ ಸ್ವೀಟ್ ಪೊಟೇಟೊ, ಮತ್ತೆ 200 ಗ್ರಾಮ್ ಚಿಕನ್ನು, ಮತ್ತೆ 100 ಗ್ರಾಮ್ ರೈಸು, 150 ಗ್ರಾಮ್ ವೆಜಿಟೇಬಲ್ಸು, ತರಕಾರಿ ತಗೊಂಡು ಫೈಬರ್ ಜಾಸ್ತಿ ಇರ್ತದೆ. ಫೈಬರ್ ಜಾಸ್ತಿ ತಗೊಂಡ್ರೆ ಹೊಟ್ಟೆ ಬೇಗ ಹೋಗುತ್ತೆ. ಮತ್ತೆ 1 ಟೇಬಲ್ ಸ್ಪೂನು ಕೊಕೊನಟ್ ಆಯಿಲ್ ಯೂಸ್ ಮಾಡಿ ಡೈಲಿ. ಚಿಕನ್ಗೆ ಹಾಕೊಂಡು ಯೂಸ್ ಮಾಡಿ. ಆಯಿಲು ಬೇರೆ ಆಯಿಲ್ ಯೂಸ್ ಮಾಡಿ, ಕೊಕೊನಟು, ಆಲಿವ್ ಆಯಿಲ್ ಮಾತ್ರ ಯೂಸ್ ಮಾಡಿ. 4 ಲೀಟ್ರು ನೀರು ಡೈಲಿ ಕುಡಿಬೇಕು. ಫ್ಯಾಟ್ ಲಾಸ್ ಮಾಡಿ ಮಸಲ್ ಕೂರಿಸ್ತಾರೆ. ಕೆಲವರಿಗೆ ಫ್ಯಾಟ್ ಲಾಸ್ ಆಗಿ ಮಸಲ್ ಕುತ್ಕೋಬೇಕಂತ ಆಸೆ ಇರುತ್ತಲ್ಲ, ಅವ್ರು ಈ ತರ ಡಯಟ್ ಮಾಡಿ. ಸಣ್ಣ ಆಗೋದು ಬೇರೆ, ಮಸಲ್ಸ್ ಕುನ್ಸೋದು ಬೇರೆ, ಆ ತರ ಈ ಡಯಟ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಸಲ್ ಗೇನ್ಗೆ, ದಪ್ಪ ಆಗಕ್ಕೆ ಯಾವ ತರ ವಿಡಿಯೋ ಅಂತ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಗೋಲ್ಡ್ ಸಿ ಫಿಟ್ನೆಸ್.